ನಿಮ್ಮ ಪಕ್ಷದ್ದು ಹೊಸ ಪದಾಧಿಕಾರಿಗಳ ಪಟ್ಟಿ ರಿಲೀಸ್ ಆಯ್ತು. ಅದು ಮುಂಜಾನೆ 5:15 ಹೇಳೀನಿ. ನಾನು ಹಗಲೆಲ್ಲ ಅದನ್ನೇ ಏನು ಹೇಳೋದಿಲ್ಲ. ಈಗ ಒಟ್ಟು 2024ಕ್ಕೆ ದೇಶಕ್ಕೆ ನರೇಂದ್ರ ಮೋದಿ ಇರ್ಬೇಕು, ಎಲೆಕ್ಷನ್ ಮಾಡೋದು. ಮುಂದೆ ಏನಾಗ್ತದೆ ನೋಡೋಣ. ಅಲ್ಲ, ಈಗ ಮೊದಲೊಂದ್ಸಲ ಹೇಳಿದ್ರಿ ಸರ್ ನೀವು, ವಿರೋಧ ಪಕ್ಷ ನಾಯಕ ಆಗೋ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಪ್ರಾಧಾನ್ಯತೆ ಸಿಗ್ಬೇಕಂತ ಪಟ್ಟಿನಲ್ಲಾದ್ರೂ ನಿಮ್ಗೆ ಸಿಕ್ಕಿದೆ ಉತ್ತರ ಕರ್ನಾಟಕಕ್ಕೆ ಅಂತ ಸ್ಯಾಟಿಸ್ಫೈಡ್? ಅವೆಲ್ಲ ಯಾವುದೋ ಅಲ್ರಿ ಪಾಲ್ತು, ಅವು ಏನಂತಾರಲ್ಲ ಉಪಾಧ್ಯಕ್ಷ, ಕಾರ್ಯದರ್ಶಿ, ಅವೆಲ್ಲ ನಮ್ಗೆ ಉತ್ತರ ಕರ್ನಾಟಕ ಕೊಡ್ತಾರೆ. ಚಲೋ ಏನದಾವಲ್ಲ ವಿರೋಧ ಪಕ್ಷ ವಿಧಾನಸಭೆದ್ದು ಆ ಕಡೆ, ಇನ್ನು ವಿಧಾನ ಪರಿಷತ್ ಈ ಕಡೆದು ಒಂದು ಮಾಡ್ತಾರೆ ನೋಡಕತ್ರಿ. ಎನ್ ರವಿಕುಮಾರ್ ಅವರು ಯಡಿಯೂರಪ್ಪನ ಶಿಷ್ಯ, ಈಗ ಅವ್ರು ಮಾಡ್ತಾರೆ. ಅವು ಉತ್ತರ ಕರ್ನಾಟಕ ಕೊಟ್ಟು ಅಂತ ಹೇಳ್ತಾರೆ ಅಷ್ಟೇ. ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ್ದು ಚಲೋ ಇದ್ದಿದ್ದು ಬೆಣ್ಣೆ ಎಲ್ಲ ಯಡಿಯೂರಪ್ಪಗೆ, ಈ ಕಡೆ ಮಜ್ಜಿಗೆ ಎಲ್ಲ ಉತ್ತರ ಕರ್ನಾಟಕ. ಅದು ನಡೀದೇ ರೀ, ಕೆಲವೊಂದು ದಿವಸ ಇರ್ತದೆ. ಒಂದೊಂದ್ರದಾಗ ಹಂತ 2024 ಲೋಕಸಭೆ ಮುಗಿದ ಮ್ಯಾಗ ಮಧ್ಯಪ್ರದೇಶ, ರಾಜಸ್ಥಾನ ಹೆಂಗೆಲ್ಲ ತೆಗೆದು ಮಾಡೋದ್ರಲ್ಲ ಹಂಗೆ ಎಲ್ಲೂ ಮಾಡ್ತಾರೆ. ಅಂದ್ರೆ ಮುಂದೆ ಯತ್ನಾಳವ್ರ ಪರ್ವ ಸ್ಟಾರ್ಟ್ ಆಗ್ತದೆ? ಇಲ್ಲ, ನಾನು ಪರ್ವ ಬೇಕಾಗೇ ಇಲ್ಲ. ನಾನು ಪರ್ವ ನನ್ನದೇ ಸ್ವಂತ ಪರ್ವ ಐತೆ, ನಾನು ಹೊಡಿತೀನಿ. ಬದಲಾವಣೆ ಆಗುತ್ತೆ 28 ತೊಗೊಂಡು ಬರ್ತೀನಿ ಅಂದಾರೆ, ತರಬೇಕು. 28, 27 ಬಂದ್ರೂ ಅದಕ್ಕೆ ಕಾರ್ಯಕ್ರಮ ತಗೋತಾರೆ. ಮತ್ತೆ ಹಿಂಪಡೆದಿದ್ದೀವಿ ಅಂತ ಮತ್ತು ಅವರು ಅರುಮೂರು ಆಗೈತವ್ರಿ. ಒಟ್ಟು ಮೊನ್ನೆ ಏನು ಹೇಳಿದ್ರು, ಹಿಜಾಬು ನಾವು ಇದನ್ನು ಮಾಡ್ತೀವಿ, ಹಾಕೊಂಡು ಹೋಗಿರತ್ತವೆ. ನಾವು ಹೇಳಿದ್ವಿ ಕೇಸರಿ ಶಾಲೆ ಹಾಕೊಂಡು ಹೋಗಿರತ್ತವೆ. ಅದನ್ನೇನಾರು ತೆಗೆದ್ರೆ ನಾವು ಎಲ್ಲ ನಮ್ಮ ಮಕ್ಕಳಿಗೂ ಕೇಸರಿ ಶಾಲೆಗೂ ನಾವೇ ಕೊಡೋರದು. ಓಪನ್ ಸ್ಪೀಚಲ್ಲಿ ಹೇಳಿದ್ರು ಸರ್, ಫುಡ್ಡು ಮತ್ತು ವಸ್ತ್ರ, ಬಟ್ಟೆ, ಆಹಾರಕ್ಕೂ ಕೆಲವೊಂದು ಧರ್ಮದಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಅದಾವೆ. ಹಿಂದೂಗಳಲ್ಲಿ ಗೋಮಾಂಸ ನಾವು ಅದನ್ನು ಇದು ಮಾಡೋದಿಲ್ಲ. ಮುಸ್ಲಿಮರಲ್ಲಿ ಹಂದಿ ಮಾಂಸ ತಿನ್ನೋದಿಲ್ಲ. ಅದು ಆಯಾ ಧರ್ಮಕ್ಕೆ ಸಂಬಂಧಪಟ್ಟಿದ್ರಿ. ಸಿ ಎಮ್ ಅವರು ಏನು ಸಾಬರ್ಮಿ ಹುಟ್ಟ ಮ್ಯಾಗೆ ಮುಂದಿನ ಸಲ ಬರೋಂಗೆ ಕಾಣಿಸ್ತಾರೆ. 28 ಅಂದರೆ ಅವ್ರು ಏನೋ 28 ನಮ್ಗೆ ಕೊಟ್ಟು ಬಿಡ್ಬೇಕಂತ ಮಾಡ್ಯಾರ. ಮೋದಿಯವ್ರು ಇರಲಿ ಅಂತ ಹೇಳಿ, ಇವತ್ತು ರಾಹುಲ್ ಗಾಂಧಿನ ಏನು ಮಾಡೋದು, ಮೋದಿಯವ್ರು ಆಗಲಿ ಅಂತೇಳಿ ಅವರೇ ಪಾಪ ಹೀಗೆಲ್ಲ ಹೇಳಿಕೆ ಕೊಡ್ತಾರೆ. ಅವ್ರು ಭಾಳ ಬುದ್ಧಿವಂತರು ಅದಾರ. ಯಾಕಂದ್ರೆ ರಾಹುಲ್ ಗಾಂಧಿ ಬಂದರು, ಇಲ್ಲಿ ಕಾಂಗ್ರೆಸ್ ಹೆಚ್ಚು ಬಂದು ಅಂದ್ರೆ ಸಿದ್ದರಾಮಯ್ಯವ್ರ ಕುರ್ಚಿಗೆ ಆತಂಕ ಐತಿ. ಯಾಕಂದ್ರೆ ಇನ್ನೊಂದು ಎತ್ತೈತಲ್ಲ, ಅದು ನೋಟು ತಿನ್ನೋ ಎತ್ತೈತಲ್ಲ, ಆ ಎತ್ತ ಎಲ್ಲ MLA ಖರೀದಿ ಮಾಡ್ತೈತೆ. ಅದಕ್ಕೆ UPA ಬರಲಿಲ್ಲ ಅಂದ್ರೆ ಮತ್ತೆ ಸಿದ್ದರಾಮಯ್ಯ ಗಟ್ಟಿ ಆಗ್ತಾರೆ. ಅದಕ್ಕೆ 5 ವರ್ಷ ಅವ್ರು ಹೇಳಿದ್ರಲ್ಲ ಹಿಂದೆ 5 ವರ್ಷ ನಾನೇ ಇರ್ತೀನಿ ಅಂತ ಹೇಳಿ, ಅಂದರೆ ನಾನೇ ಇರಲಾಕೇ ಅವರು ಪಾಪ ನಮ್ಮ BJP. ಯಾಕಂದ್ರೆ ಅವರೆಲ್ಲ ಶಿಕಾರ್ಪುರ್ನಾಗ ಸಿದ್ದರಾಮಯ್ಯನವರು ಸಪೋರ್ಟ್ ನಮ್ಮವ್ರಿಗೆ ಮಾಡ್ಯಾರ, ಮತ್ತು ಅದ್ರ ಉಪಕಾರ ಅವ್ರು ತೀರಿಸ್ತಾರೆ. ಅಲ್ಲ, ಈಗ ಶಿಕಾರ್ಪುರ್ನಾಗ ಕಾಂಗ್ರೆಸ್ ಅಭ್ಯರ್ಥಿ ಡಿಪಾಸಿಟ್ ಹೋಗ್ತದೆ, ಅಶೋಕ್ ಕನಕಪುರ್ನಾಗ ಡಿಪಾಸಿಟ್ ಹೋಗ್ತದೆ. ಪಾಪ ಅದು ನಮ್ಮದು ಸೋಮಣ್ಣ ಅವರು ಆರಾಮ ಆರಿಸಿ ಬರ್ತಿದ್ರು. ಅಲ್ಲಿ ಯಾವುದು ಗೋವಿಂದರಾಜನಗರ ಯಾವ್ದು ರೀ, ಹಾಂ, ಅದನ್ನು ಒಯ್ದು ಅಲ್ಲಿ 2 ಕಡೆ ನಿಂದಿರಿಸಿ ಕೆಡುತ್ತಾನೆ ಕೆಡವಿ. ಅಲ್ಲಿ ಕಾಂಗ್ರೆಸ್ ಏನಾದ್ರಿ ಶಿಕಾರಿಪುರ್ನಾಗ 60,000 ಹೊಟ್ಟು ತಗೋತಾನೆ ನಾವು ಪಕ್ಷೇತರ. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿರಿ, ಅವು 8,000 ಡೆಪಾಸಿಟ್ ಹೋಗಿದೆ ಕಾಂಗ್ರೆಸ್. ಓನ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಈ ಕಡೆ ಜೋಡಿ ಎತ್ತ, ಆ ಕಡೆ ಜೋಡಿ ಎತ್ತ, 4 ಎತ್ತು ಕೂಡಿ ಹೊಡ್ಲಾಕತ್ತ ಕರ್ನಾಟಕ. ಅಂತ್ಯ ಬರೋದೆ, ಅಂತ್ಯ ಯಾರಿಗೆ ಬಂದಿಲ್ಲ? ಹಾಂ, ಅಂತ್ಯ ಇರೋದೇ, ಅಂತ್ಯ ಬರ್ತದೆ. ಸ್ವಲ್ಪ ಲೋಕಸಭಾ ತಡೀರಿ. ಸಂಸತ್ ಇದರಲ್ಲಿ ಸ್ಮೋಕ್ ದಾಳಿ ಪ್ರಕರಣದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ವಿಚಾರಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾರೆ. ಅವರೇ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ಅವ್ರು ವಿಚಾರಣೆ ಮಾಡ್ತಾ ಇಲ್ಲ ಅನ್ನೋದು. ನೋಡ್ರಿ, ಸಂಸತ್ತಿನ ದಾಳಿ ಇದು ಯಾವುದೇ ಒಂದು ಪಕ್ಷ ರಾಜಕಾರಣ ಮಾಡಬಾರ್ದು. ನಾನು ಡಿಸೆಂಬರ್ 13ಕ್ಕೇನು ನಮ್ಮ ಮೇಲೇನೋ ಪಾಕಿಸ್ತಾನ ಭಯೋತ್ಪಾದಕರು ಏನು ನಾನು ಒಳಗಿದ್ದೆ. ಅವತ್ತು ಅಟಲ್ಜಿ ಇದ್ದರು, ಅದ್ವಾನಿಯವರು ಇದ್ದರು, ಸೋನಿಯಾ ಗಾಂಧಿ ಎಲ್ಲರೂ ಒಳಗೆ ಇದ್ದೀವಿ ನಾವು. ಅದನ್ನು ನಾವು ಎಲ್ಲರೂ ಖಂಡಿಸಿದ್ದೀವಿ. ಇದೂ ನಾವು ಅದೇ ರೀತಿಯಲ್ಲಿ ಪಕ್ಷಾತೀತವಾಗಿ ಯಾರೇ ಮಾಡಿದ್ರು ಅದು ತಪ್ಪೇ. ಅದನ್ನು ರಾಜಕೀಯಕರಣಗೊಳಿಸುವಂಥದ್ದು ಅವ್ರನ್ನೂ ವಿಚಾರಣೆ